ಇನ್ಶೂರೆನ್ಸ್ ಹಣಕ್ಕಾಗಿ ಒಡ ಹುಟ್ಟಿದವನಿಗೆ ಚಟ್ಟ ಕಟ್ಟಿದ ಅಣ್ಣ. ಕೊಲೆ ಮಾಡಿ ಆಕ್ಸಿಡೆಂಟ್ ಅಂತ ಕತೆ ಕಟ್ಟಿದ್ದ ಪಾಪಿಗಳು. ಕೇವಲ 12 ಗಂಟೆಯಲ್ಲೇ ಪ್ರಕರಣ ಭೇದಿಸಿದ ಪೊಲೀಸರು. ಎಸ್, ಕಲಿಗಾಲದಲ್ಲಿ ಮನುಷ್ಯನಿಗೆ ಸಂಬಂಧಗಳಿಗಿಂತ ದುಡ್ಡೇ ದೊಡ್ಡದಾಗ್ಬಿಡುತ್ತೆ. ಕಾಂಚನದ ಹಪಾಹಪಿಗೆ ಬಿದ್ದ ಕ್ರೂರಿಯೊಬ್ಬ ರಕ್ತ ಸಂಬಂಧವನ್ನೇ ಮರೆತು ಒಡ ಹುಟ್ಟಿದ ಸಹೋದರನನ್ನೇ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಇನ್ಶೂರೆನ್ಸ್ ಹಣದ ಆಸೆಗೆ ಬಿದ್ದ ನರ ಹಂತಕ ಅಪಘಾತದ ರೂಪದಲ್ಲಿ ಹೈಟೆಕ್ ಮರ್ಡರ್ ಮಿಸ್ಟ್ರಿಯನ್ನೇ ಸೃಷ್ಟಿಸಿದ್ದ. ಆದರೆ ತನಿಖೆಗಿಳಿದ ಖಾಕಿ ಪಡೆ ಕೇವಲ 12 ಗಂಟೆಯೊಳಗೆ ಹತ್ಯಾಕಾಂಡದ ಅಸಲಿ ಮುಖವಾಡವನ್ನ ಕಳ್ಚಾಕಿದ್ದಾರೆ. ಹೌದು, ಅಮಾಯಕ ತಮ್ಮನ ಪ್ರಾಣವನ್ನೇ ಮುಗಿಸಿ ಹಣದ ಮೇಲೆ ತೇಲಾಡಲು ಹೋದ ಪಾಪಿ ಅಣ್ಣನೊಬ್ಬ ಈಗ ಸಲಾಖಿಯ ಹಿಂದೆ ನಿಂತಿದ್ದಾನೆ. ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಮಡಕ್ಷಿರಾ ತಾಲೂಕಿನ ನಿದ್ರಘಟ್ಟ ಗ್ರಾಮದ 35 ವರ್ಷದ ರಮೇಶ್ ಹತ್ಯೆಯಾದ ದುರ್ದೈವಿ. ಸ್ವಂತ ಅಣ್ಣ ಹನುಮಂತರಾಜುನೇ ಈ ಕೃತ್ಯದ ಮಾಸ್ಟರ್ ಮೈಂಡ್. ಕಳೆದ 2 ವರ್ಷಗಳ ಹಿಂದೆಯೇ ತಮ್ಮನ ಹೆಸರಲ್ಲಿ 15 ಲಕ್ಷ ರೂಪಾಯಿಯ LIC ಪಾಲಿಸಿಯನ್ನ ಮಾಡಿಸಿದ್ದ ಹನುಮಂತರಾಜು ಅಪಘಾತವಾದರೆ ಡಬಲ್ ದುಡ್ಡು ಸಿಗುತ್ತೆ ಅನ್ನೋ ದುರುದ್ದೇಶದಿಂದ ಬರೋಬ್ಬರಿ 85,000 ರೂಪಾಯಿ ನೀಡಿ ಈ ಕೊಲೆಗೆ ಸ್ಕೆಚ್ ಹಾಕಿದ್ದ. ಮೃತ ರಮೇಶ ಬ್ಲಾಕ್ ಮ್ಯಾಜಿಕ್ ಹಾಗೂ ಮಾಟ ಮಂತ್ರ ತಂತ್ರ ವಿದ್ಯೆಗಳಲ್ಲಿ ತೊಡಗಿಸಿಕೊಂಡಿದ್ದು, ಇದರಿಂದ ಬೇಸತ್ತಿದ್ದ ಹನುಮಂತರಾಜು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ. ಕಳೆದ ಜೂನ್ 19ರಂದು ಶಿರಾ ಬಳಿ ನಿಧಿ ಇದೆ, ಪೂಜೆ ಮಾಡೋಕೆ ಬಾ ಎಂದು ನಂಬಿಸಿ ಕರೆಸಿಕೊಂಡಿದ್ದ ಹನುಮಂತರಾಜು ಮತ್ತು ಆತನ ಸಹಚರರು ಶಿರಾ ಮತ್ತು ಅಮರಾಪುರ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ರು. ಅಲ್ಲಿ ತಡರಾತ್ರಿ ತಮ್ಮನ ಮೇಲೆ ಕಿರಾತಕರು ಮುಗಿಬಿದ್ದಿದ್ರು. ಮೊದಲು ದೊಣ್ಣೆಯಿಂದ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಕ್ರೂರತ್ವ ಮೆರೆದ ಪಾಪಿಗಳು ರಮೇಶನ ಮೇಲೆ 4-5 ಬಾರಿ ಕಾರನ್ನ ಹತ್ತಿಸಿ ವಿಕೃತಿ ಮೆರೆದಿದ್ದಾರೆ. ಇಷ್ಟೆಲ್ಲ ಭೀಕರ ಹಲ್ಲೆ ನಡೆಸಿದ್ರೂ ರಮೇಶ್ ಉಸಿರಾಡ್ತಾ ಇದ್ದದ್ದನ್ನ ಕಂಡು ಗಾಬರಿಯಾದ ಹಂತಕರು ಕೊನೆಗೆ ಬ್ಯಾಟರಿಯ ಜಂಪ್ ವೈರ್ನಿಂದ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ. ಇವರು ಸ್ವಂತ ಅಣ್ಣ ಆರೋಪಿ ಹನುಮಂತರಾಜು ಅಲಿಯಾಸ್ ರಾಜು. ಇವರು ಇವರು ಮತ್ತು ಇವರು ಫ್ರೆಂಡ್ಸ್ ಇನ್ನೂ 3 ಜನ. ಲಕ್ಷ್ಮೀಕಾಂತ ಅಲಿಯಾಸ್ ಪ್ರವೀಣ್ ಮತ್ತು ನವೀನ್ ಕುಮಾರ್ ಬಿನ್ ನಾಗರಾಜು ಮತ್ತು MD ಜಿಲಾನ್ ಅಲಿಯಾಸ್ ರಾಯ್ ಬಿನ್ ಸಮೀವುಲ್ಲಾ. ಈ 4 ಜನ ಒಂದು ಸಂಚು ರೂಪಿಸಿ ಅವ್ರನ್ನ ಪ್ಲ್ಯಾನ್ ಮಾಡಿ ಮುಂಚಿತವಾಗಿ ಹೊಡೆದು ಅವರು ಸ್ಟ್ರ್ಯಾಂಗ್ಲೇಟ್ ಮಾಡಿ ಸಾಯಿಸಿ ಅದಾದ ಮೇಲೆ ಇದನ್ನು ಆಕ್ಸಿಡೆಂಟ್ ಥರ ರೂಪಿಸೋಕ್ಕೆ ಪ್ರಯತ್ನ ಮಾಡಿದರು. ಏನಂತ ತಿಳ್ಕೊಳ್ಳುವಾಗ ನಮಗೆ ಕಂಡು ಬಂದಿರೋದು ಏನಂದರೆ, ಈ ಘಟನೆ ನಡೆಯೋಕ್ಕೆ ಜಸ್ಟ್ ಒಂದು 2 ವರ್ಷಗಳ ಹಿಂದೆ ಈ ರಮೇಶನ ಹೆಸರಿಗೆ, ಮೃತನ ಹೆಸರಿಗೆ ಒಂದು 15 ಲಕ್ಷಕ್ಕೆ LIC ಇನ್ಶೂರೆನ್ಸನ್ನು ಮಾಡಿಸಿರುತ್ತಾರೆ. ಪ್ರತಿ ವರ್ಷಕ್ಕೆ ಅದು 85,000 ಇನ್ಶೂರೆನ್ಸ್ ಪ್ರೀಮಿಯಮು ಪೇ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಆಕ್ಸಿಡೆಂಟ್ ಆದರೆ ಈ 15 ಲ್ಯಾಕ್ಸ್ಗೆ ಡಬಲ್ ಅಂದರೆ 30 ಲ್ಯಾಕ್ಸ್ ಬರುತ್ತೆ ಅಂತ ಸ್ಕೀಮ್ ಇದೆ. ಈ ಹಣಕ್ಕೋಸ್ಕರ ಸ್ವಂತ ಅಣ್ಣನೇ ತಮ್ಮನ್ನು ಈ ಥರ ಪ್ಲ್ಯಾನ್ ಮಾಡಿ ಸಾಯಿಸಿರೋದು ನಮಗೆ ಕಂಡು ಬಂದಿದೆ. ಇಮಿಡಿಯೇಟಾಗಿ ಈ 4 ಜನರನ್ನು ನಾವು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಈಗ ಇಲ್ಲಿ ಹನುಮಂತರಾಜು ಅಲಿಯಾಸ್ ಬಿನ್ ಅನ್ನೋರು ಅವರೇ ಖುದ್ದು ನಾಮಿನಿ ಇದ್ದಾರೆ. ಇವ್ರಿಗೇನಾದರೂ ಆದರೆ ಇನ್ಶೂರೆನ್ಸ್ ಮೊತ್ತ ಇವರಿಗೆ ಬರೋ ಥರ ಅದು ಸಿಸ್ಟಮ್ ಮಾಡಿಕೊಂಡು ಇಟ್ಟವರು ಕಂಡು ಬರ್ತದೆ. ಇನ್ನು ಹತ್ಯೆಯ ನಂತರ ಇದೊಂದು ರೋಡ್ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹಂತಕರು ಹೈಟೆಕ್ ಪ್ಲಾನ್ ಅನ್ನ ಮಾಡಿದ್ರು. ಕೊಲೆ ನಡೆದ ಸ್ಥಳದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ರಸ್ತೆ ಬದಿಯಲ್ಲಿ ಬೈಕ್ ಅನ್ನ ಬಿಸಾಡಿದ್ರು. ಅದರ ಪಕ್ಕದಲ್ಲಿ ರಮೇಶನ ಮೃತ ದೇಹವನ್ನ ಎಸೆದು ಪರಾರಿಯಾಗಿದ್ರು.
ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಶಿರಾ ಡಿವೈಎಸ್ಪಿ ಜಿ ಶೇಖರ್ ಭೇಟಿಯನ್ನ ನೀಡಿದಾಗ ಅಲ್ಲಿನ ಸ್ಥಿತಿ ನೋಡಿ ಅನುಮಾನ ಮೂಡಿತು. ಯಾಕಂದ್ರೆ ಅಲ್ಲಿ ಬೈಕ್ ಅಪಘಾತ ನಡೆದಿದ್ದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಅಥವಾ ಕುರುಹುಗಳಿರಲಿಲ್ಲ. ಇದು ಸಾದಾ ಅಪಘಾತವಲ್ಲ, ಇದರ ಹಿಂದೆ ದೊಡ್ಡ ಕ್ರೈಂ ನೆರಳು ಅಡಗಿದೆ ಎಂಬುದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ತಕ್ಷಣ ಅಲರ್ಟ್ ಆದ ಪಟ್ಟನಾಯಕನಹಳ್ಳಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ರು. ಘಟನೆ ನಡೆದ ಕೇವಲ 12 ಗಂಟೆಯೊಳಗೆ ಹಂತಕ ಅಣ್ಣ ಹನುಮಂತರಾಜು ಸೇರಿದಂತೆ ಕೃತ್ಯಕ್ಕೆ ಸಾಥ್ ನೀಡಿದ್ದ ಲಕ್ಷ್ಮೀಕಾಂತ್, ನವೀನ್ ಕುಮಾರ್ ಹಾಗೂ ಎಂಡಿ ಜಿಲಾನ್ ಎಂಬ 4 ಆರೋಪಿಯನ್ನ ಹೆಡೆಮುರಿ ಕಟ್ಟಿ ಕಂಬಿ ಹಿಂದೆ ತಳ್ಳಿದ್ದಾರೆ. 20 ಜೂನ್ಗೆ ನಮಗೆ ಪಟ್ನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೊಸನಹಳ್ಳಿ ಮತ್ತು ಬಡಾಯನಹಳ್ಳಿ ಗೇಟ್ ಮಧ್ಯದಲ್ಲಿ ಇದು ನಮಗೆ ಆಂಧ್ರ ಬಾರ್ಡರ್ ಬರುತ್ತೆ. ಸೊ ಅಲ್ಲಿ ಒಂದು ಬಾಡಿ ಬಿದ್ದಿದೆ, ಆಕ್ಸಿಡೆಂಟ್ ಥರ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ. ಸೊ ಇಮಿಡಿಯೇಟಾಗಿ ಸ್ಪಾಟ್ಗೆ ನಮ್ಮ ಪಟ್ನಾಯಕನಹಳ್ಳಿ ಪೊಲೀಸರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು ಇವರೆಲ್ಲ ಸ್ಪಾಟ್ಗೆ ಹೋಗ್ತಾರೆ. ಹೋಗಿ ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡು ಒಂದು ರೋಡ್ ಸೈಡ್ ಬಿದ್ದಿರ್ತಾರೆ. ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಬೈಕ್ ಡ್ಯಾಮೇಜ್ ಆಗಿರೋ ರೀತಿಯಲ್ಲಿ ಇರುತ್ತೆ. ಬಟ್ ನಮ್ಮವರು ಅಲ್ಲಿ ಚೆಕ್ ಮಾಡಿದಾಗ ಅದು ಆಕ್ಸಿಡೆಂಟ್ ಆಗಿರುವ ಸನ್ನಿವೇಶ ಅಲ್ಲಿ ಕಂಡು ಬರೋದಿಲ್ಲ. ಸೊ ಇವರಿಗೆ ಡೌಟ್ ಬರುತ್ತೆ. ಡೌಟ್ ಬಂದಾದ ಮೇಲೆ ಇಮಿಡಿಯೇಟಾಗಿ ನಾವು ಅಲ್ಲಿ ಸ್ಪಾಟಿಗೆ ನೋಡ್ತೀವಿ, ನಮಗೂ ಡೌಟ್ ಬರುತ್ತೆ. ಸೊ ಇದು ಆಕ್ಸಿಡೆಂಟ್ ಥರ ಇಲ್ಲ ಅಂತ ಹೇಳಿ ಸಂಶಯಾಸ್ಪದ ಮೃತ್ಯು ಆಗಿರ್ಬೋದು ಅಂತ ಹೇಳಿ ನಾವು ಒಂದು UDR ಮಾಡಿಕೊಂಡಿದ್ದೀವಿ. ಮಾಡಿಕೊಂಡು ತಕ್ಷಣವೇ ಬಾಡಿಯನ್ನು ನಾವು ಸರ್ಚ್ ಮಾಡಲಾಗಿದೆ. ಸರ್ಚ್ ಮಾಡಿದಾಗ ಅವ್ರ ಮೊಬೈಲ್ ಸಿಕ್ಕಿದೆ ಮತ್ತು ಬೇರೆ ID ಕಾರ್ಡ್ ಸಿಕ್ಕಿದ್ದಾವೆ. ಅದರ ಮೇಲೆ ನಾವು ಐಡೆಂಟಿಫೈ ಮಾಡಿರೋದು ಮೃತನ ಹೆಸರು ರಮೇಶ್ ಅಂತ, ಮೂಲತಃ ಆಂಧ್ರ ಪ್ರದೇಶ್ ಸತ್ಯಸಾಯಿ ಜಿಲ್ಲೆಯ ಅಮರಾಪುರ ಮಂಡಲ ನಿದ್ರಘಟ್ಟ ಅನ್ನೋ ಗ್ರಾಮದಿಂದ ಇವರು ಅಂತ ಕಂಡು ಬಂದಿದೆ. ಸೊ ಇವರು ಇಮಿಡಿಯೇಟಾಗಿ ಅವರಿಗೆ ಮೊಬೈಲ್ಗೆ ಒಂದು ಕರೆ ಬರುತ್ತೆ. ಆ ಕರೆನ ಅಟೆಂಡ್ ಮಾಡಿದಾಗ ಅವರು ಅಣ್ಣ ಕಾಲ್ ಮಾಡ್ತಾರೆ. ಅವ್ರನ್ನ ಕರೆಸ್ಕೊಂಡು ವಿಚಾರಿಸಿದಾಗ ಇವರು ಸದ್ಯಕ್ಕೆ ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಬರ್ತಾ ಇರುವಾಗ ಏನಾದರೂ ಘಟನೆ ನಡೆದಿರ್ಬೋದು ಅಂತ ಹೇಳ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗುತ್ತೆ. ಸೊ ಅಲ್ಲಿ ಪೋಸ್ಟ್ ಮಾರ್ಟಮಲ್ಲಿ ನಮಗೆ ಕಂಡು ಬಂದಿರೋದು ಏನಂದರೆ ಕಾಸ್ ಆಫ್ ಡೆತ್ ಈಸ್ ಡ್ಯೂ ಟು ಸ್ಟ್ರ್ಯಾಂಗ್ಯುಲೇಷನ್ ಮತ್ತು ಬ್ಲಂಟ್ ಆಬ್ಜೆಕ್ಟ್ಸಿಂದ ಹೊಡೆದಿರೋದಕ್ಕೆ ಡೆತ್ ಆಗಿದೆ ಅಂತ ನಮಗೆ ಮಾಹಿತಿ ಕಂಡು ಬರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಅದನ್ನು ಮರ್ಡರ್ ಕೆಳಗಡೆ ಕನ್ವರ್ಟ್ ಮಾಡಿಕೊಂಡು ನಿನ್ನೆ 22 ಜೂನ್ಗೆ ನಾವು FIR ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಹಣದ ಆಸೆಗೆ ಬಿದ್ದು ಸ್ವಂತ ತಮ್ಮನನ್ನೇ ಬಲಿ ಪಡೆದ ಪಾಪಿಗಳ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ಪ್ರಕರಣವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಶಿರಾ ಉಪ ವಿಭಾಗದ ಪೊಲೀಸರು ಕೇವಲ 12 ಗಂಟೆಯಲ್ಲಿ ಕಿಲ್ಲರ್ಸ್ಗಳನ್ನ ಎಡೆಮುರಿ ಕಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.